ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಜೇಶ್ವರಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಇವತ್ತು ಮಧ್ಯಾಹ್ನದಿಂದಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಹೇಳಿದ್ನಲ್ಲ, ಇನ್ಮೇಲೆ ಕಂಟಿನ್ಯೂಸ್ ಆಗಿ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಅಂತ. ಹಾಗಾಗಿ ಮಧ್ಯಾಹ್ನದಿಂದಾನೇ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೇಲಿ ಬಂಗಡೆ ಮೀನ್ ತಂದಿದ್ರು. ಹಾಗಾಗಿ ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ ಅಂತ ನಿಮ್ಗೆ ನನ್ನ ಡೈಲಿ ವ್ಲಾಗ್ ಹೇಗಿರತ್ತೆ ಅಂತ ತೋರ್ಸೋಣ ಅಂತ ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರತ್ತೆ. ಇವಾಗ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ನೋಡಿ, ಇವಾಗ ಬಂಗಡೆ ಮೀನ್ನ ತಂದಿದ್ರು. ಅಲ್ಲಿಂದಾನೇ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿಸ್ಕೊಂಡ್ ಬಂದಿದ್ದಾರೆ. ಇದನ್ನ ಸ್ಟಾರ್ಟಿಂಗ್ ಅದ್ರಲ್ಲೂ ಅವ್ರ ಎಷ್ಟೇ ಕ್ಲೀನ್ ಮಾಡಿದ್ರು ನಾವು ಸ್ವಲ್ಪ ಕ್ಲೀನ್ ಮಾಡ್ಬೇಕಾಗತ್ತೆ. ಅವ್ರು ಅಷ್ಟ್ ನೀಟಾಗಿ ಕ್ಲೀನ್ ಮಾಡಿರಲ್ಲ. ನೋಡಿ, ಈ ತರ ಇರುತ್ತೆ. ಅದಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ಬೇಕಂದ್ರೆ, ಒಂದ್ ನೀರ್ನಲ್ಲಿ ಕ್ಲೀನ್ ಆಗಿ ಒಂದ್ ಸ್ವಲ್ಪ ನೀರ್ನ ತೆಗ್ದು ಬಿಡ್ಬೇಕು. ನೋಡಿ, ಈ ತರ ನೀರ್ನ ತೆಗ್ದು ಬಿಟ್ಟು ಇನ್ನೊಂದು ನೀರಲ್ಲಿ ಹಾಕಿ ನೀಟಾಗಿ ನೋಡಿ ಈ ತರ ನೀರ್ನ ಹಾಕಿ ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ನೀರ್ನ ಹಾಕಿ, ಉಪ್ಪು ಕಲ್ಲುಪ್ಪನೇ ಆದಷ್ಟು ಬಳಸ್ಬೇಕಾಗತ್ತೆ. ತುಂಬಾ ಚೆನ್ನಾಗಿ ಕ್ಲೀನ್ ಆಗತ್ತೆ. ಅಂದ್ರೆ ಯಾವ್ದಾದ್ರು ಕಸ ಕಡ್ಡಿ ಏನಾದ್ರು ಮೀನ್ ನುಂಗಿದ್ರೆ ಅಥವಾ ಅದ್ರ ಮೇಲೆ ಏನಾದ್ರು ಗಲೀಜ್ ಏನಾದ್ರು ಇತ್ತು ಅಂದ್ರೆ ಅದೆಲ್ಲ ಕ್ಲೀನ್ ಆಗತ್ತೆ ಅಂತ ಅಷ್ಟೇ. ನೀರ್ ಜೊತೆ ನಿಮ್ ಮನೇಲಿ ಯಾವ್ದಾದ್ರು ಹಿಟ್ಟಿದ್ರೆ, ಇವಾಗ ನಾವು ಯೂಶಲಿ ಈ ಕಡೆ ಎಲ್ಲ ಉತ್ತರ ಕರ್ನಾಟಕ ಸೈಡ್ ಜೋಳದ ಹಿಟ್ಟು ಬಳಸ್ತೀವಲ್ಲ, ನೀವ್ ಯಾವ ತರ ಬೇರೆ ಅಕ್ಕಿ ಹಿಟ್ಟಾಗಿರ್ಬೋದು, ರಾಗಿ ಹಿಟ್ಟು, ಯಾವ ಅಕ್ಕಿ ಹಿಟ್ಟಾದ್ರೂ ಅಷ್ಟೇ ಒಂದ್ ಸ್ವಲ್ಪ ಇದೇ ನೀರಿಗೆ ಈ ತರ ಹಾಕ್ಬಿಟ್ರೆ ಇನ್ನು ತುಂಬಾ ಚೆನ್ನಾಗಿ ಕ್ಲೀನ್ ಆಗತ್ತೆ ಅಂತ ಅಷ್ಟೇ. ನೋಡಿ, ಈ ತರ ಹಾಕಿ ಮಿಕ್ಸ್ ಮಾಡಿ ಒಂದು 5 to 10 minutes ಹಂಗೆ ನೆನೆಯಕ್ ಬಿಟ್ಬಿಡಿ. ಇದನ್ನ ಏನು ಮಾಡಕ್ ಹೋಗ್ಬೇಡಿ. ಈ ತರ ಇಟ್ಬಿಟ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗತ್ತೆ. ಹಾಗೆ ತುಂಬಾ ಸ್ಮೆಲ್ ಕೂಡ ಬರಲ್ಲ ಮೀನು. ಬೇಕು, ಮೀನ್ ಅಂದ್ರೇನೆ ಸ್ವಲ್ಪ ಸ್ಮೆಲ್ ಬರುತ್ತೆ. ತಿಂತೀವಿ ಅಂದ್ರೆ ಅದನ್ನು ಟಾಲರೇಟ್ ಮಾಡ್ಬೇಕು, ಬಟ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗತ್ತೆ ಅಂತ ಅಷ್ಟೇ. ಅದ್ ಮೀನ್ ನೆನಿಲಿ ಅಷ್ಟೊತ್ತಿಗೆ ನಾನು ಮಧ್ಯಾಹ್ನಕ್ಕೆ ಸಾಂಬಾರ್ನ ರೆಡಿ ಮಾಡ್ಕೊತಿದ್ದೀನಿ. ಮತ್ತೆ ಒಂದೇ ಕೆಲ್ಸಕ್ಕೆ ನಿಂತ್ಕೊಂಡ್ಬಿಟ್ರೆ ಟೈಮ್ ಅಂತೂ ತುಂಬಾನೇ ಹೋಗುತ್ತೆ. ಟೈಮ್ ಅಂದ್ರೆ ಅಡುಗೆ ಕರೆಕ್ಟ್ ಟೈಮಿಗೆ ಆನ್ ಟೈಮಿಗೆ ಆಗಲ್ಲ. ಹಾಗಾಗಿ ನೋಡಿ, ಅದು ಒಂದ್ ಕೆಲ್ಸ, ಅದ್ ಮೀನು 10 minutes ಆದ್ರೂ ಬೇಕು ನೆನೆಯಕ್ಕೆ. ಕ್ಲೀನ್ ಆಗ್ಬೇಕು ಅಂದ್ರೆ ಅಷ್ಟೊತ್ತಿಗೆ ನಮಗ್ ಬೇರೆ ಕೆಲಸ ಯಾವ್ದಾದ್ರು ಇತ್ತು ಅಂದ್ರೆ ಮಾಡ್ಕೋಬಹುದು. ಆಮೇಲೆ ಅಡ್ಗೆ ಮನೆಗ್ ಬಂದಿದೀವಿ ಅಂದ್ರೆ ಒಟ್ಟಿಗೆ ಎಲ್ಲಾ ಕೆಲಸ ಮಾಡ್ಕೊಂಡ್ರೆ ನಮಗ್ ಟೈಮ್ ಕರೆಕ್ಟ್ ಮ್ಯಾನೇಜ್ ಮಾಡ್ಬೋದು ನಾವು. ನಾನು ಹೆಸರು ಕಾಳು ಸಾರು ಸಬ್ಬಸ್ಗಿ ಹಾಕಿ ಸಾಂಬಾರ್ ಮಾಡೋಣ ಅಂತ, ಅಂದ್ರೆ ಗಟ್ಟಿಗೆ ರೊಟ್ಟಿಗೂ ಅನ್ನಕ್ಕೂ ಆಗ್ಲಿ ಅಂತ ನಾನು ಈ ತರ ಮಾಡ್ತಿದ್ದೀನಿ. ನೀವ್ ಯಾವ ತರ ಟೈಮ್ ನ ಮ್ಯಾನೇಜ್ ಮಾಡ್ತೀರಾ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದಕ್ಕೆ ಒಂದ್ 3 ಟೊಮ್ಯಾಟೊ ಆಗಂಗೆ ಕಟ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಇದು ಗಟ್ಟಿ ಮಾಡ್ಕೊಂಡ್ರೆ ನಮಗೆ ಎಕ್ಸ್ಟ್ರಾ, ಇವಾಗ ಸಬ್ಬಸ್ಗಿ ಕಾಳು ಸೊಪ್ಪು ಪಲ್ಯ, ಕಾಳು ಮತ್ತೆ ಸಬ್ಬಸ್ಗಿ ಸೊಪ್ಪಿನ ಪಲ್ಯ ತಿಂದು ಕೆಲವರಿಗೆ ಬೇಜಾರಾಗಿರತ್ತೆ. ಇವಾಗ ಸಾಂಬಾರ್ ಮತ್ತೆ ಇದು ಫ್ರೈ ಮಾಡೋದ್ರಿಂದ ಸಾಂಬಾರ್ ಮತ್ತೆ ಪಲ್ಯ ಮಾಡಕ್ಕೂ ಒಂದ್ ಸ್ವಲ್ಪ ಟೈಮ್ ಸಿಗ್ಲಿಲ್ಲ ಅಂದ್ರೆ ಈ ತರ ರೊಟ್ಟಿಗೆ ಅನ್ನಕ್ಕೆ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಾಗತ್ತೆ ಅಂತ ಅಷ್ಟೇ. ಈ ತರ ಮಾಡ್ಕೊಂಡ್ ನೋಡಿ, ಹೆಸರು ಕಾಳು ಮತ್ತೆ ಟೊಮ್ಯಾಟೊ, ಇದಕ್ಕೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು ಹಾಕಿ ಒಂದ್ 4-5 ವಿಷಲ್ ಹೊಡ್ಸ್ಕೊಂಡ್ರೆ ಮತ್ತೆ ಈರುಳ್ಳಿ ಒಗ್ಗರಣೆ ಕೊಟ್ಬಿಟ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗತ್ತೆ. ಕಂಟಿನ್ಯೂ ಈ ವ್ಲಾಗ್ ನ ನೋಡಿ, ನಾನು ನಿಮಗ್ ತೋರಿಸ್ತೀನಿ. ಆಮೇಲೆ ಒಂದೇ ಕೆಲ್ಸಕ್ಕೆ ನಿಂತ್ಕೊಂಡ್ಬಿಟ್ರೆ ನಮಗೆ ಕೆಲ್ಸಾನು ಬೇಗ ಆಗಲ್ಲ. ಮೇಲೆ ನೆಕ್ಸ್ಟ್ ಬರೀ ಅಡಿಗೆ ಕೆಲಸ ಮಾಡಕ್ಕೆ 2-3 ಗಂಟೆ ತಗೊಂಡ್ಬಿಟ್ರೆ ಮುಂದಿನ ಕೆಲ್ಸಾನು ಮಾಡಕ್ ಆಗಲ್ಲ ಅಂತ ಆನ್ ಟೈಮೇ ಏನೇನ್ ಇರುತ್ತೋ ಅದ್ ಮಾಡ್ಕೊಂಡ್ಬಿಟ್ರೆ ಇನ್ನು ಟೈಮ್ ಸೇವ್ ಆಗತ್ತೆ ಅಂತ ಅಷ್ಟೇ. ಆಲ್ಮೋಸ್ಟ್ ಎಲ್ಲಾ ಹೆಣ್ಮಕ್ಳು ಹಂಗೆ ಮಾಡ್ತಾರೆ. ನಾನ್ ನಿಮಗೆ ಹೇಳ್ತಿದ್ದೀನಿ ಅಷ್ಟೇ. ನೋಡಿ, ಇವಾಗ ಇದಕ್ಕೆ ನಾನು ಆಮೇಲೆ ಸ್ವಲ್ಪ ನೀರ್ ಹಾಕಿ ಇದಕ್ಕೆ ಒಂದ್ ಸ್ವಲ್ಪ ಇಷ್ಟು ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೊಂದ್ ಸ್ವಲ್ಪ ಉಪ್ಪು ಹಾಕಿ ಒಂದ್ 4-5 ವಿಷಲ್ ಹೊಡ್ಸ್ಕೊಂಡ್ಬಿಟ್ರೆ
ಕಾಳೆಲ್ಲ ಕ್ಲೀನ್ ಆಗಿ ಮೆತ್ತಗಾಗ್ಬೇಕು, ಅಂದ್ರೆ ಒಡ್ದಿರ್ಬೇಕು ಕಾಳೆಲ್ಲ, ಅವಾಗ ತುಂಬಾ ಚೆನ್ನಾಗಾಗುತ್ತೆ. ಕಾಳು ನೆನೆ ಇಟ್ಟು ಕೂಡ ಮಾಡ್ಕೋಬಹುದು, ನೆನೆ ಇಡ್ಲಿಲ್ಲ ಅಂದ್ರೆ ಇದು ಬೇಗ ಬೇಯುತ್ತೆ, ಹಂಗೇನಿಲ್ಲ. ವಿಷಲ್ ಹೊಡ್ಸ್ಕೊಂಡ್ಬಿಟ್ರೆ ಮುಗಿಯತ್ತೆ. ಆಮೇಲೆ ಬೇಗನೂ ಆಗುತ್ತೆ, ತುಂಬಾ ಟೇಸ್ಟಿ ಕೂಡ ಆಗುತ್ತೆ ಈ ಸಾಂಬಾರ್. ನೀವು ಒಂದ್ಸಲ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಇದಾಗ್ತಿದೆ ಅಷ್ಟೊತ್ತಿಗೆ ನಾವು ರೊಟ್ಟಿಗೂ ಕೂಡ ರೆಡಿ ಮಾಡ್ಕೊಳ್ಳೋಣ. ಸಂಡೇ ಅಂದ್ರೆ ಕೆಲ್ಸಾನು ಜಾಸ್ತಿ, ಆಮೇಲೆ ಲೇಜಿನೂ ಆಗ್ಬಿಡ್ತೀವಿ ನಾವು ಸಂಡೇ ಅಂದ್ರೆ. ಬಟ್ ಊಟ ಮಾಡ್ಬೇಕಲ್ವಾ, ಮಾಡ್ಲೇಬೇಕು ಏನೇ ಆದ್ರೂ ಅಷ್ಟೇ. ಒಂದೇ ಟೈಮಲ್ಲಿ 2-3 ಕೆಲಸ ಮಾಡ್ಬಿಟ್ರೆ ಬೇಜಾರು ಆಗಲ್ಲ, ಟೈಮ್ ಸೇವ್ ಆಗತ್ತೆ. ಪದೇ ಪದೇ ಹೇಳ್ತಿದೀನಿ ಅಂತ ಬೇಜಾರಾಗ್ಬೇಡಿ. ಯಾಕಂದ್ರೆ ನಮ್ಮಂತ ಹೆಣ್ಮಕ್ಳಿಗೆ ಒಂದೇ ಕೆಲಸ ಇರಲ್ಲ. ಇವಾಗ ಅಡಿಗೆ ಮನೆ ಕೆಲಸ ಒಂದೇ ಇತ್ತು ಅಂದ್ರೆ ಯಾವಾಗ್ಲಾದ್ರೂ ಮಾಡ್ಕೋಬಹುದು. ಅಡಿಗೆ ಮನೆ ಕೆಲಸ ಮಾಡ್ಕೊಂಡು ಹೊರಗಡೆ ಕೆಲಸನೂ ಮಾಡ್ಬೇಕಾಗತ್ತೆ. ಹಾಗಾಗಿ ಆದಷ್ಟು ಟೈಮ್ ನ ಸೇವ್ ಮಾಡ್ಕೊಂಡ್ರೆ ಆಗತ್ತೆ ಅಂತ ಅಷ್ಟೇ. ಸ್ವಲ್ಪ ಆಲ್ಮೋಸ್ಟ್ ನಾವು ವಾಶ್ ಮಾಡಿ ಇಟ್ಕೊಂಡಿರ್ತೀವಿ. ಒಂದ್ ಟಿಶ್ಯೂ ಪೇಪರ್ ಇಂದ ನಾನು ಇಲ್ಲೇ ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ, ಕುತ್ಕೊಂಡ್ ಮಾಡಲ್ಲ, ಬೇಗ ಆಗಲ್ಲ ಅಂತ ಈ ತರ ಇಲ್ಲಿ ಸೆಲ್ಫ್ ಮೇಲೆನೆ ಇಟ್ಕೊಂಡು ರೊಟ್ಟಿ ಮಾಡ್ಕೋತೀನಿ. ಈ ತರ ಟಿಶ್ಯೂ ಪೇಪರ್ ಇಂದ ಇನ್ನೊಂದ್ಸಲ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡ್ರೆ ನಮಗೂ ಅನುಕೂಲ ಆಗುತ್ತೆ. ಎಷ್ಟೇ ಕ್ಲೀನ್ ಮಾಡ್ತೀವಿ ಅಂದ್ರೂ ರೊಟ್ಟಿ ಮಾಡೋ ಟೈಮಲ್ಲಿ ಒಂದ್ಸಲ ಕ್ಲೀನ್ ಮಾಡ್ಲಿಲ್ಲ ಅಂದ್ರೂ ನಮಗೆ ಏನೋ ಸಮಾಧಾನನೇ ಇರಲ್ಲ. ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮುಗಿಯತ್ತೆ. ನೋಡಿ ಇವಾಗ ನೀರು ಕುದಿ ಬರ್ಬೇಕು. ಇವಾಗ ಜೋಳದ ರೊಟ್ಟಿ ಮಾಡ್ತಿದೀವಿ ಅಂದ್ರೆ ಒಂದ್ ಸ್ವಲ್ಪ ನೀರ್ ಕುದಿಲಿಲ್ಲ ಅಂದ್ರೆ ಕ್ಲೀನ್ ಆಗಿ ರೊಟ್ಟಿನೂ ಚೆನ್ನಾಗಿ ಬರಲ್ಲ. ಇವಾಗ ಕುದಿ ಬಂದಿದೆ, ಒಂದ್ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ನಾನು ಸೇರಿಸ್ಕೊತಾ ಇದ್ದೀನಿ. ನೀವು ಯಾವ ತರ ರೊಟ್ಟಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ, ನಂಗೂ ತಿಳಿಸಿ. ತಕ್ಷಣಕ್ಕೆ ಕೈ ಹಾಕಕ್ ಹೋಗ್ಬೇಡಿ, ಯಾಕಂದ್ರೆ ತುಂಬಾ ಬಿಸಿ ಇರುತ್ತೆ ರೊಟ್ಟಿ ಹಿಟ್ಟು. ನಾವು ಬಿಸಿ ನೀರಿಗೆ ಹಾಕಿರ್ತೀವಲ್ಲ, ಬೊಬ್ಬೆ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದ್ ಸ್ವಲ್ಪ ತಣ್ಣಗಾಗ್ಲಿ ಹಿಟ್ಟು. ನೀರ್ ಬಿಸಿ ಇರೋದ್ರಿಂದ ಯಾವಾಗ್ಲೂ ಅಷ್ಟೇ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದ್ ಸ್ವಲ್ಪ ನೀರ್ನ ಇದ್ರೊಳಗೆ ಹಾಕೊಂಡ್ಬಿಡ್ತೀನಿ. ಒಂದ್ ಸ್ವಲ್ಪ ಬಿಸಿ ತಾಗಿದ ತಕ್ಷಣ ತಣ್ಣೀರಿಗೆ ಹಾಕ್ಬಿಟ್ರೆ ಅಷ್ಟು ಬಿಸಿ ಆಗಲ್ಲ. ಯಾವಾಗ್ಲೂ ಅಷ್ಟೇ, ಇಲ್ಲ ಅಂದ್ರೆ ಬಬ್ಬೆ ಬರೋ ಚಾನ್ಸಸ್ ಇರುತ್ತೆ. ನಾವು ನೆಕ್ಸ್ಟ್ ಡೇ ನಾವೇ ಅಡಿಗೆ ಮಾಡ್ಬೇಕಲ್ಲ, ಹಾಗಾಗಿ ಹೆಣ್ಮಕ್ಳು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಇಂಥ ವಿಷಯದಲ್ಲಿ. ನೋಡಿ ಇವಾಗ ಇದಕ್ಕೆ ಒಣ ಹಿಟ್ಟಿರತ್ತಲ್ಲ, ಅದನ್ನ ಹಾಕೊಂಡು ನಾನು ನೀಟಾಗಿ ನಾದ್ಕೋತೀನಿ. ಜೋಳದ ಹಿಟ್ಟನ ಅಂದ್ರೆ ಜೋಳದ ರೊಟ್ಟಿ ಮಾಡ್ತೀವಲ್ಲ, ಅವಾಗ ನಾವು ಎಷ್ಟು ಕ್ಲೀನ್ ಆಗಿ ನಾದ್ಕೋತೀವೋ ರೊಟ್ಟಿ ಹಿಟ್ಟನ ಅಷ್ಟು ನೀಟಾಗಿ ಬರುತ್ತೆ. ಇಲ್ಲ ಅಂದ್ರೆ ಕೈ ಕೊಟ್ಬಿಡತ್ತೆ ಕೆಲವೊಂದ್ಸಲ ರೊಟ್ಟಿ ಮಾಡ್ಬೇಕಿದ್ರೆ. ಹಾಗಾಗಿ ಆದಷ್ಟು ರೊಟ್ಟಿ ಮಾಡ್ಬೇಕಿದ್ರೆ ತಾಳ್ಮೆಯಿಂದ ಒಂದ್ ಸ್ವಲ್ಪ ನಾದ್ಕೋಬೇಕಾಗತ್ತೆ. ಈ ಟೈಮಲ್ಲೇ ತುಂಬಾ ಅಂದ್ರೆ ತುಂಬಾ ಬಿಸಿ ತಾಗ್ತಿರತ್ತೆ. ಇಲ್ಲ ಹಿಟ್ಟು ಕಟ್ಟಿ ಇದ್ರೆ ನೀರಾದ್ರೂ ಮಿಕ್ಸ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಹಿಟ್ಟು ಒಂದ್ ಸ್ವಲ್ಪ ತೆಳ್ಳಗೆ ನಾವು ನಾದ್ಕೊಂಡಿದೀವಿ ಅಂದ್ರೆ ಈ ತರ ಹಿಟ್ಟು ಒಣ ಹಿಟ್ಟು ಹಾಕೊಂಡ್ ನಾದ್ಕೊಂಡ್ರೆ ತುಂಬಾ ಚೆನ್ನಾಗಾಗತ್ತೆ ರೊಟ್ಟಿ ಮಾತ್ರ.
ವೇಸ್ಟ್ ಅಂತೂ ಮಾಡಬಾರ್ದು ಹಿಟ್ಟನ್ನ. ಇವಾಗ ಸದ್ಯಕ್ಕೆ ನಾವಿಬ್ರು ಇರೋದ್ರಿಂದ ಕೆಲವೊಂದ್ ಟೈಮ್ ಇಷ್ಟು ರೊಟ್ಟಿ ಇವತ್ ಖಾಲಿ ಆಗಲ್ಲ, ನಾಳೆಗಿರತ್ತೆ. ಹಾಗಾಗಿ ನಾಳೆ ಏನಾದ್ರೂ ಮಧ್ಯಾಹ್ನ ಖಾಲಿ ಆಯ್ತು ಅಂದ್ರೆ ಸಂಜೆ ರೊಟ್ಟಿ ಮಾಡ್ಕೋತೀನಿ. ಇವತ್ತು ನಿನ್ನೆ ಖಾಲಿ ಆಗಿರೋದ್ರಿಂದ ನಿನ್ನೆ ರಾತ್ರಿನೇ ಇವತ್ತು ಮಧ್ಯಾಹ್ನಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದೀನಿ. ಕೂಡ ಬೇಯಿಸ್ತಾರೆ. ಇನ್ನು ಬಿಸಿ ಹಂಗೆ ಇದೆ. ಇದು ಎಕ್ಸ್ಪೀರಿಯನ್ಸ್ ಇರೋರಿಗೆ ಬೇಗ ಬೇಗ ಆಗ್ಬಿಡತ್ತೆ. ಇವಾಗ ಫಸ್ಟ್ ಟೈಮ್ ರೊಟ್ಟಿ ಮಾಡ್ತಿದೀವಿ ಅಂದ್ರೆ ಒಂದ್ ಸ್ವಲ್ಪ ನೋಡ್ಕೊಂಡೆ, ಬಿಸಿ ಹಿಟ್ಟಿರತ್ತಲ್ಲ ಒಂದ್ ಸ್ವಲ್ಪ ನೋಡ್ಕೊಂಡೆ ನಾದ್ಕೋಬೇಕಾಗತ್ತೆ. ನೋಡಿ ನನ್ ಹಿಟ್ಟು ಒಂದ್ ಸ್ವಲ್ಪ ಕೈ ಹಿಟ್ಟಾಗಿತ್ತು, ಹಾಗಾಗಿ ನಮ್ಮ ಹಸ್ಬೆಂಡೇ ತೊಳೆಯತ್ತಾರ. ಹಂಗೇನಿಲ್ಲ, ಅವ್ರು ಫ್ರೀ ಇದ್ರು ಅಂದ್ರೆ ಖಂಡಿತವಾಗ್ಲೂ ನನಗೆ ಯಾವಾಗ್ಲೂ ಹೆಲ್ಪ್ ಮಾಡ್ತಾರೆ. ಯಾಕಂದ್ರೆ ಹೆಣ್ಮಕ್ಳು ಒಬ್ಬೊಬ್ಬರೇ ಮಾಡಕ್ ಆಗಲ್ವಲ್ಲ, ಕೆಲವೊಂದ್ ಕೆಲ್ಸನ ಹೆಲ್ಪ್ ಮಾಡಿದ್ರೆ ಅಟ್ಲೀಸ್ಟ್ ಹೆಲ್ಪ್ ಆಗತ್ತೆ ಹೆಣ್ಮಕ್ಳಿಗೆ. ಹಾಗಾಗಿ ಅವ್ರು ಯಾವಾಗ್ಲಾದ್ರೂ ಫ್ರೀ ಇದ್ರೆ ಅಡ್ಗೆ ಮನೆ ಕಡೆ ಅಂತೂ ಬಂದೇ ಬರ್ತಾರ ಅವರು. ನೋಡಿ ಇವಾಗ ಉಪ್ಪು ಮತ್ತೆ ಹಿಟ್ಟಲ್ಲಿ ನೆನೆ ಹಾಕಿದ್ವಲ್ಲ, ಅದನ್ನ ಕ್ಲೀನ್ ಆಗಿ ನಾವು ತೊಳ್ಕೊಂಡ್ರೆ ಮೀನೆಲ್ಲ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ ಈ ತರ ಒಂದೊಂದೇ ಮೀನ್ನ, ಯಾಕಂದ್ರೆ ಇನ್ನು ಕ್ಲೀನ್ ಮಾಡ್ಕೊಡೋರು ಅಷ್ಟು ನೀಟಾಗಿ ಏನ್ ಕ್ಲೀನ್ ಮಾಡ್ಕೊಟ್ಟಿರಲ್ಲ, ಮೇಲ್ಮೇಲೆ ಕ್ಲೀನ್ ಮಾಡಿರ್ತಾರೆ. ಈ ತರ ನೀಟಾಗಿ ನೋಡ್ಕೊಂಡು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ನನ್ನ ಹಸ್ಬೆಂಡ್ ಎಲ್ಲ ಕ್ಲೀನ್ ಮಾಡಿ ಈ ತರ ನೀಟಾಗಿ ಇಟ್ಟಿದ್ದಾರೆ. ಇದಕ್ಕೆ ನಾವೇನೋ ಜಾಸ್ತಿ ಯೂಸ್ ಮಾಡ್ತಿಲ್ಲ, ಸ್ವಲ್ಪ ಉಪ್ಪನ್ನ ಹಾಕ್ತಿದೀನಿ. ಉಪ್ಪು ಮೀನಿಗೆ ಯಾವತ್ತೂ ಅಷ್ಟೇ ಉಪ್ಪು ಹುಳಿ ಖಾರ ಕರೆಕ್ಟ್ ಆಗಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಒಂದ್ ಸ್ವಲ್ಪ ಅರಿಶಿನದ ಪುಡಿ, ಹಾಗೆ ಸ್ವಲ್ಪ ಖಾರದ ಪುಡಿ. ಅಂದ್ರೆ ನಾವು ಖಾರ ಜಾಸ್ತಿ ತಿಂತೀವಿ, ಹಾಗಾಗಿ ಖಾರದ ಪುಡಿನ ಜಾಸ್ತಿನ ನಾವು ಬಳಸ್ತೀವಿ. ಖಂಡಿತವಾಗ್ಲೂ ಇದನ್ನ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಯಾವುದೇ ರೀತಿಯಿಂದ ಆರ್ಟಿಫಿಷಿಯಲ್ ಪೌಡರ್ ಏನೋ ಹಾಕೋದೇ ಇಲ್ಲ ನಾವು, ನ್ಯಾಚುರಲ್ ಆಗಿ. ಇನ್ನೊಂದು ಇದಕ್ಕೆ ನೀವು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕೋಬಹುದು, ಬಟ್ ಇಷ್ಟೇ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನೊಂದ್ ಸ್ವಲ್ಪ ನಾನು ಹುಣಸೆ ಹಣ್ಣ ಸ್ವಲ್ಪ ನೀರಲ್ಲಿ ಹಾಕಿ ನೆನೆ ಹಾಕೊಂಡಿದ್ದೆ. ಮೀನಿಗೆ ಹುಳಿ ಉಪ್ಪು ಖಾರ ಇದ್ರೆ ಸಾಕು, ಮತ್ತೇನು ಬೇಕಿಲ್ಲ. ಸ್ವಲ್ಪ ನೀರು ಹಾಕಿ ಇನ್ನೊಂದ್ ಸ್ವಲ್ಪ ಕ್ಲೀನ್ ಆಗಿ ಇದನ್ನ ಕಿವುಚ್ಕೊಂಡು ಇದ್ರ ಜ್ಯೂಸ್ ಅಷ್ಟೇ ಹಾಕಿದ್ರೆ ಸಾಕು. ಕೆಲವರು ಇದನ್ನ ಪೇಸ್ಟ್ ಮಾಡಿ ಕೂಡ ಹಾಕ್ತಾರೆ, ಅದು ಅವ್ರವ್ರು ಹೆಂಗ್ ಮಾಡ್ತಾರೋ ಹಾಗೆ. ನಾವು ಈ ತರ ನೀರಿನಲ್ಲಿ ನೆನೆ ಹಾಕಿ ಮಾಡ್ತೀವಿ. ಇಷ್ಟೇ ನೋಡಿ ಮೀನಿಗೆ ಬೇಕಾಗಿರೋದು. ಇದನ್ನ ಕ್ಲೀನ್ ಆಗಿ ಈ ತರ ಕಲ್ಸ್ಕೊಂಡ್ಬಿಟ್ರೆ ಏನಿಲ್ಲ ಅಂದ್ರೂ ಒಂದ್ ಹಾಫ್ ಅನ್ ಅವರ್ ಹಂಗೆ ಬಿಡ್ಬೇಕಾಗತ್ತೆ. ಇಷ್ಟೇ ಆಯ್ತು. ಈ ಕಡೆ ಮೀನ್ ಕೂಡ ರೆಡಿ ಆಯ್ತು, ಆ ಕಡೆ ಸಾಂಬಾರಿಗೆ ವಿಜಲ್ ಕೂಡ ಆಯ್ತು. ರೊಟ್ಟಿ ಹಿಟ್ಟು ಕೂಡ ರೆಡಿ ಆಗಿದೆ. ಜಾಸ್ತಿ ಮಸಾಲೆ ಏನು ಯೂಸ್ ಮಾಡಬೇಡಿ ಇದಕ್ಕೆ. ಒಂದ್ಸಲ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ತುಂಬಾ ಚೆನ್ನಾಗಾಗತ್ತೆ. ನೋಡಿ ಇವಾಗ ಬೇಳೆನೂ ಬೆಂದಿದೆ. ಈ ತರ ಒಂದ್ ಸ್ವಲ್ಪ ಮ್ಯಾಶರಿಂದ ತಗೊಂಡು ಈ ತರ ಮ್ಯಾಶ್ ಮಾಡ್ಕೊಂಡ್ರೆ ನೋಡಿ ಈ ತರ ಬೇಳೆ ಎಲ್ಲ ಒಡೆದಿರ್ಬೇಕು. ಅವಾಗೆಲ್ಲ ತುಂಬಾ ಚೆನ್ನಾಗಿ ಸಾಂಬಾರಲ್ಲೆಲ್ಲ ಅದರದ್ದು ಸ್ವಾದ ಎಲ್ಲ ಬಿಟ್ಕೊಳತ್ತೆ ಕಾಳೆಲ್ಲ. ಈ ತರ ಒಂದ್ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನೋಡಿ ಎರಡೆರಡು ಕೆಲಸ ಒಟ್ಟೊಟ್ಟಿಗೆ ಮಾಡ್ಬೇಕು. ಆ ಕಡೆ ರೊಟ್ಟಿ ಮಾಡ್ಕೊಳ್ತಾ ನಾನು ಈ ಕಡೆ ಸಾಂಬಾರ್ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಇಷ್ಟಾದ್ರೆ ಸಾಕು.
ಹಾಗೆ ಈ ಕಡೆ ನಾನು ಕ್ಲೀನಾಗಿ ಸಬ್ಬಸ್ಗಿ ಸೊಪ್ಪನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಒಂದು ಪಾತ್ರೆಗೆ 1-2 ರಿಂದ 3 ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಕಾಳು ಪಲ್ಯ ತಿಂದು ಬೇಜಾರಾಗಿರುತ್ತಲ್ಲ, ಆಮೇಲೆ ಅಡ್ಗೆ ಮಾಡಕ್ಕೂ ಕೆಲವೊಂದ್ಸಲ ಬೇಜಾರಾಗ್ಬಿಡತ್ತೆ. ತುಂಬಾ ಅಡ್ಗೆ ಮಾಡ್ಬೇಕು, ಪಲ್ಯ ಸಾಂಬಾರ್ ಮಾಡ್ಬೇಕು ಬೇಜಾರಾದಾಗ ಈ ತರ 2 in 1 ಅಂತಾನೆ ಅನ್ಬೋದು. ಗಟ್ಟಿ ಮಾಡ್ಕೊಂಡ್ರೆ ಅನ್ನಕ್ಕೂ ಆಗುತ್ತೆ, ರೊಟ್ಟಿಗೂ ಆಗುತ್ತೆ. ಇವಾಗ ಇದಕ್ಕೆ ಜೀರಿಗೆ, ಸಾಸಿವೆ ಹಾಗೆ ಕರಿಬೇವು ಒಗ್ಗರಣೆ ಕೊಟ್ಕೊಂಡ್ರೆ ಮುಗೀತು. ಕೊತ್ತಂಬರಿನೂ ಇದ್ರೊಳಗೆ ಸೇರಿಸ್ಕೊತಾ ಇದ್ದೀನಿ ನಾನು. ಒಗ್ಗರಣೆ ಎಷ್ಟು ಕ್ಲೀನ್ ಆಗಿ ಫ್ರೈ ಆಗತ್ತೋ ಅಷ್ಟು ಚೆನ್ನಾಗಿ ಸಾಂಬಾರ್ ಬರುತ್ತೆ. ಒಗ್ಗರಣೆ ಅರ್ಧ ಬರ್ಧ ಆದ್ರೆ ಅಷ್ಟು ಚೆನ್ನಾಗಾಗಲ್ಲ. ಇವಾಗ ಏನು ನಾನು ಕ್ಲೀನ್ ಆಗಿ ತೊಳೆದು ಇಟ್ಕೊಂಡಿದ್ನಲ್ಲ ಸಬ್ಬಸ್ಗೆ ಸೊಪ್ಪನ್ನೆಲ್ಲ ಇದಕ್ಕೆ ಒಗ್ಗರಣೆಗೆ ಆಡ್ ಮಾಡ್ತಿದ್ದೀನಿ. ಇದೊಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗ್ಲಿ ಅಂತ ಅಷ್ಟೇ. ಒಂದೆರಡು ಸೆಕೆಂಡ್ ಹಂಗೆ ಬಾಡಿಸ್ಕೊಂಡ್ರೆ ಸಾಕು, ತುಂಬಾ ಬಾಡಿಸ್ಕೋಬೇಕು ಅಂತ ಏನಿಲ್ಲ. ಹಾಗೆ ಇದ್ರ ಜೊತೆಗೆ ನಾವೇನ್ ಬೇಯಿಸಿಟ್ಕೊಂಡಿದ್ವಲ್ಲ ಹೆಸರು ಕಾಳು ಮತ್ತೆ ಟೊಮ್ಯಾಟೊ ಬೆಳ್ಳುಳ್ಳಿ ಎಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಈ ತರ ಗಟ್ಟಿಗೆ ನಿಮ್ಗೆ ಯಾವ ತರ ಗಟ್ಟಿ ಬೇಕೋ ಆ ತರ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ಈ ತರ ಮಾಡ್ಕೋಬೇಕಾಗತ್ತೆ. ಇದೇ ಪಾತ್ರೆಗೆ ನಾನು ಒಂದು ಸ್ವಲ್ಪ ಖಾರದ ಪುಡಿ, ನಮಗೆ ಎಷ್ಟು ಬೇಕೋ ರುಚಿಗೆ, ಖಾರ ಜಾಸ್ತಿ ತಿನ್ನೋರು ಒಂದು ಸ್ವಲ್ಪ ಖಾರ ಹಾಕ್ಕೊಂಡ್ರು ನಡೆಯುತ್ತೆ. ಜಾಸ್ತಿ ಒಂದು ಸ್ವಲ್ಪ ಖಾರ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ನಿಮ್ಮ ಮನೇಲಿ ಯಾವ್ದು ಸಾಂಬಾರ್ ಪುಡಿ ಬಳಸ್ತೀರೋ ಅದನ್ನ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಹಾಗೆ ಇದಕ್ಕೆ ನಾವು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ನಾವು ತಕ್ಷಣ ಹಾಕ್ಬಿಟ್ರೆ ಅದಕ್ಕೆ ಕೆಲವೊಂದ್ಸಲ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ತರ ಎಲ್ಲ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ರಿಸ್ಕ್ ಕಡಿಮೆ ಅಷ್ಟೇ. ಹೆಂಗೋ ಪಾತ್ರೆ ಎಲ್ಲ ಇದಾಗಿರತ್ತಲ್ವಾ, ಬೇರೆ ಎಕ್ಸ್ಟ್ರಾ ಪಾತ್ರೆ ಬಳಸ್ಬೇಕು ಅಂತ ಏನಿಲ್ಲ. ಇದ್ರಲ್ಲೇ ಈ ತರ ನೀಟಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಂಡ್ರೆ ನಾವೇನು ಇಲ್ಲಿ ಕುದಿಯಕ್ಕೆ ಬೇಯಕ್ಕೆ ಇಟ್ಟಿರ್ತೀವಲ್ಲ ಇದ್ರ ಜೊತೆ ಸೇರಿಸ್ಕೊಂಡ್ರೆ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ನಿಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನೀರನ್ನ ಸೇರಿಸ್ಕೊಂಡ್ಬಿಟ್ರೆ ಮುಗಿಯುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇಲ್ಲಿ ಸೇರಿಸ್ತಿದ್ದೀನಿ. ನೋಡಿ ಇಷ್ಟೇ, ಸಾಂಬಾರ್ ರೆಡಿ ಆಯ್ತು. ಎಲ್ಲ ಒಂದೇ ಟೈಮಲ್ಲಿ ಈ ಥರ ಮಾಡ್ಕೊಂಡ್ಬಿಟ್ರೆ ಮುಗೀತು. ಒಂದು ಸ್ವಲ್ಪ ನೀಟಾಗಿ ಆದಷ್ಟು ಕ್ಲೀನಾಗಿ ಕುದಿಲಿ. ಸಾಂಬಾರ್ ಪುಡಿ ಎಲ್ಲ ನೀಟಾಗಿ ಕುದಿಬೇಕು.
ಈ ಕಡೆ ನಾನು ರೊಟ್ಟಿನೂ ಕೂಡ ಮಾಡ್ಕೋತಾ ಇದ್ದೀನಿ. ಅದು ಕುದಿಯೋ ಅಷ್ಟೊತ್ತಿಗೆ ರೊಟ್ಟಿನೂ ಆಗುತ್ತೆ. ರೊಟ್ಟಿ ಬೇಯಿಸ್ಕೊಳ್ಳೋ ಅಷ್ಟೊತ್ತಿಗೆ ನಾವು ಫಿಶ್ ಫ್ರೈಗೆ ಏನ ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ಇನ್ನೊಂದ್ ಕಡೆ ಒಲೆ ಮೇಲೆ ಫ್ರೈ ಮಾಡ್ಕೊಂಡ್ಬಿಟ್ರೆ ಬೇಗನೂ ಅಡುಗೆ ಆಗ್ಬಿಡತ್ತೆ. ನೋಡಿ ಇವಾಗ ಫಿಶ್ ಇಲ್ಲಿ ಎಣ್ಣೆನೂ ಕಾದಿದೆ. ಇಲ್ಲಿ ಈ ತರ ನಾನು ರವಾ ಕೋಟಿಂಗ್ ಹಾಕೊಂಡಿದ್ದೀನಿ. ಅವಾಗ್ಲೇ ಏನ್ ನೆನೆ ಇಟ್ಟಿದ್ವಲ್ಲ ನಾವು ತರ ಕೋಟಿಂಗ್ ಹಾಕಿ ಈ ಕಡೆ ರೊಟ್ಟಿನೂ ಆಗ್ತಾ ಇದೆ. ಈ ಸತಿ ಯಾಕೋ ನಮಗೆ ಚಿಕ್ಕ ಚಿಕ್ಕ ಮೀನ್ ಬಂಗಡೆ ಮೀನ್ ಸಿಕ್ಕಿದೆ. ಲಾಸ್ಟ್ ಟೈಮ್ ಎಲ್ಲ ತುಂಬಾ ದೊಡ್ಡ ದೊಡ್ಡ ಸಿಕ್ಕಿತ್ತು. ಇದು ಪಾಡಿಗಾಗಿ ರೊಟ್ಟಿ ಈ ತರ ಪ್ರೆಸ್ ಮಾಡಿ ಮಾಡಿ ರೊಟ್ಟಿನ ಸುಡೋದ್ರಿಂದ ತುಂಬಾ ಚೆನ್ನಾಗಿ ಬೇಯುತ್ತೆ ರೊಟ್ಟಿ. ನೋಡಿ ನಮ್ಮ ಭಾನುವಾರದ ಊಟ ಇವಾಗ ರೆಡಿ ಆಗಿದೆ. ರೊಟ್ಟಿ, ಫಿಶ್ ಫ್ರೈ, ಹಾಗೆ ಗ್ರೇವಿ, ಅದ್ರ ಜೊತೆಗೆ ಒಂದ್ ಸ್ವಲ್ಪ ಅನ್ನ. ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಊಟ ಎಲ್ಲ ಆದಮೇಲೆ ಒಂದು 3-3:30 ಅಷ್ಟೊತ್ತಿಗೆ ನಾನು ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ಹಾಕ್ತಾ ಇದ್ದೆ. 1-2-3 ದಿನಕ್ಕೊಂದ್ಸಲನಾದರೂ ನೀರು ಹಾಕಿದ್ರೆ ಇವಾಗ ಒಂದು ಸ್ವಲ್ಪ ಬಿಸಿಲಿದೆಯಲ್ಲ ತುಂಬ ಚೆನ್ನಾಗಿ ಗಿಡಗಳೆಲ್ಲ ಬೆಳೆಯುತ್ತೆ. ನಾವು ಗಿಡಗಳು ಹಾಕೋದೆಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅದಕ್ಕೆ ನೀರೆಲ್ಲ ಹಾಕಿ ಬೆಳೆಸೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನಾವು ಊಟ ಮಾಡಿದ ತಕ್ಷಣ ಮತ್ತೆ ಕುತ್ಕೊಂಡ್ಬಿಟ್ರೇನು ಸರಿ ಹೋಗಲ್ಲ ಅಂದ್ಕೊಂಡು ಒಂದು 2:30-3:30 ಆಗಿತ್ತು ಅನಿಸುತ್ತೆ ಅಷ್ಟೊತ್ತಿಗೆಲ್ಲ ಊಟ ಎಲ್ಲ ಮಾಡಿ ನಾನು ಮನೆ ಕೆಲಸ ಎಲ್ಲ ಮಾಡಿ ಸಂಜೆ ಅಷ್ಟೊತ್ತಿಗೆ ಅಂದರೆ 3:30 ಅಷ್ಟೊತ್ತಿಗೆ ಗಿಡಗಳಿಗೆಲ್ಲ ನೀರು ಹಾಕ್ತಿದ್ದೆ. ಆ ಕಡೆ ಗಿಡಗಳಿಗೆಲ್ಲ ಮಳೆ ಬಂದಿರೋದ್ರಿಂದ ನೀರೆಲ್ಲ ಇತ್ತು. ಯಾವ ಗಿಡಗಳಿಗೆ ನೀರು ಒಂದು ಸ್ವಲ್ಪ ಒಣಗಿದೆ ಮಣ್ಣು ಅನ್ನಿಸ್ತಿತ್ತು ಅದಕ್ಕೆಲ್ಲ ಹಾಕ್ತಾ ಇದ್ದೆ. ನೋಡ್ತಿರ್ಬೋದು ನಮ್ಮ ಒಂದು ಗುಲಾಬಿ ಗಿಡ ನಾನು ಲಾಸ್ಟ್ ಟೈಮ್ ನೆಟ್ಟಿದ್ನಲ್ಲ ಅದಕ್ಕೆ ಹೂ ಬಿಟ್ಟಿತ್ತು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು